ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಕನ್ವರ್ಜೇಷನ್ ಸೆಂಟೆನ್ಸಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಎಷ್ಟು ಬೆಲೆ. ಎಷ್ಟು ಬೆಲೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ವಾಟ್ ಈಸ್ ದ ಪ್ರೈಸ್. ವಾಟ್ ಈಸ್ ದ ಪ್ರೈಸ್. ಇದು ಎಷ್ಟು. ಇದಕ್ಕೆ ಎಷ್ಟು ಅಂತ ಹೇಳಲಿಕ್ಕೆ ಹೌ ಮಚ್ ಈಸ್ ದಿಸ್ ಅಂತ ಕೇಳಬೇಕು. ಹೌ ಮಚ್ ಈಸ್ ದಿಸ್. ಸ್ವಲ್ಪ ಕಡಿಮೆ ಮಾಡಿ. ಪ್ಲೀಸ್ ರೆಡ್ಯೂಸ್ ದ ಪ್ರೈಸ್. ಪ್ಲೀಸ್ ರೆಡ್ಯೂಸ್ ದ ಪ್ರೈಸ್. ನೆಕ್ಸ್ಟ್ ಒನ್, ಇದು ತುಂಬ ದುಬಾರಿಯಾಗಿದೆ. ದಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ದಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಸ್ವಲ್ಪ ಸಸ್ತಾಗಿ ಕೊಡಿ, ಸ್ವಲ್ಪ ಕಡಿಮೆ ಬೆಲೆಗೆ ಕೊಡಿ ಅಂತ ಹೇಳಲಿಕ್ಕೆ ಗಿವ್ ಇಟ್ ಅ ಲಿಟಲ್ ಚೀಪರ್ ಅಂತ ಹೇಳಬೇಕು. ಗಿವ್ ಇಟ್ ಅ ಲಿಟಲ್ ಚೀಪರ್. ನಾನು ತೆಗೆದುಕೊಳ್ಳುತ್ತೇನೆ. ಐ ವಿಲ್ ಟೇಕ್ ಇಟ್. ಐ ವಿಲ್ ಟೇಕ್ ಇಟ್. ನನಗೆ ಇದು ಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಐ ಡೋಂಟ್ ವಾಂಟ್ ದಿಸ್. ಐ ಡೋಂಟ್ ವಾಂಟ್ ದಿಸ್. ಇದಕ್ಕೆ ಡಿಸ್ಕೌಂಟ್ ಇದೆಯಾ. ಇಸ್ ದೇರ್ ಎನಿ ಡಿಸ್ಕೌಂಟ್. ಇಸ್ ದೇರ್ ಎನಿ ಡಿಸ್ಕೌಂಟ್. ತಾಜಾ ತರಕಾರಿ ಇದೆಯಾ. ಡು ಯು ಹ್ಯಾವ್ ಫ್ರೆಶ್ ವೆಜಿಟೇಬಲ್ಸ್. ಡು ಯು ಹ್ಯಾವ್ ಫ್ರೆಶ್ ವೆಜಿಟೇಬಲ್ಸ್. ಇದು ತಾಜಾ ಇದೆಯೇ. ಈಸ್ ದಿಸ್ ಫ್ರೆಶ್. ಈಸ್ ದಿಸ್ ಫ್ರೆಶ್. ಒಂದು ಕಿಲೋ ಕೊಡಿ. ಒಂದು ಕಿಲೋ ಕೊಡಿ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಗಿವ್ ಮೀ 1 ಕಿಲೋ. ಗಿವ್ ಮೀ 1 ಕಿಲೋ. ನೆಕ್ಸ್ಟ್ ಸೆಂಟೆನ್ಸ್, ಅರ್ಧ ಕಿಲೋ ಕೊಡಿ. ಅರ್ಧ ಕಿಲೋ ಕೊಡಿ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಇಂಗ್ಲೀಷ್ನಲ್ಲಿ, ಗಿವ್ ಮೀ ಹಾಫ್ ಕಿಲೋ. ಗಿವ್ ಮೀ ಅ ಹಾಫ್ ಕಿಲೋ. ಇನ್ನೊಂದು ತೋರಿಸಿ. ಶೋ ಮೀ ಅನದರ್ ಒನ್. ಶೋ ಮೀ ಅನದರ್ ಒನ್. ಇದಕ್ಕಿಂತ ದೊಡ್ಡದು ಇದೆಯಾ. ಡು ಯು ಹ್ಯಾವ್ ಬಿಗ್ಗರ್ ದ್ಯಾನ್ ದಿಸ್. ಡು ಯು ಹ್ಯಾವ್ ಅ ಬಿಗ್ಗರ್ ಒನ್ ದ್ಯಾನ್ ದಿಸ್. ನೆಕ್ಸ್ಟ್ ಸೆಂಟೆನ್ಸ್, ಇದಕ್ಕಿಂತ ಚಿಕ್ಕದಿದೆಯಾ. ಇದಕ್ಕಿಂತ ಚಿಕ್ಕದಿದೆಯಾ ಅಂತ ಹೇಳಲಿಕ್ಕೆ ಡು ಯು ಹ್ಯಾವ್ ಸ್ಮಾಲರ್ ಒನ್ ದ್ಯಾನ್ ದಿಸ್. ಡು ಯು ಹ್ಯಾವ್ ಸ್ಮಾಲರ್ ಒನ್ ದ್ಯಾನ್ ದಿಸ್ ಅಂತ ಹೇಳಬೇಕು. ನಾನು ಕೇವಲ ನೋಡುತ್ತಿದ್ದೇನೆ. ಐ ಆಮ್ ಜಸ್ಟ್ ಲುಕಿಂಗ್. ಐ ಆಮ್ ಜಸ್ಟ್ ಲುಕಿಂಗ್. ಇದು ಒಳ್ಳೆಯ ಗುಣಮಟ್ಟದ. ಈಸ್ ದಿಸ್ ಗುಡ್ ಕ್ವಾಲಿಟಿ. ಈಸ್ ದಿಸ್ ಗುಡ್ ಕ್ವಾಲಿಟಿ. ಇದು ಹಾಳಾಗಿದೆ. ದಿಸ್ ಈಸ್ ಸ್ಪಾಯಿಲ್ಡ್. ದಿಸ್ ಈಸ್ ಸ್ಪಾಯಿಲ್ಡ್. ನೆಕ್ಸ್ಟ್ ಒನ್, ಹೊಸದು ತೋರಿಸಿ. ಶೋ ಮೀ ಅ ಫ್ರೆಶ್ ಒನ್. ಶೋ ಮೀ ಅ ಫ್ರೆಶ್ ಒನ್. ಇದನ್ನು ತೂಕ ಮಾಡಿ. ವೇಟ್ ದಿಸ್. ವೇಟ್ ದಿಸ್. ಇದು ತುಂಬ ಚೆನ್ನಾಗಿದೆ. ದಿಸ್ ಈಸ್ ವೆರಿ ಗುಡ್. ದಿಸ್ ಈಸ್ ವೆರಿ ಗುಡ್. ನಾನು 2 ತೆಗೆದುಕೊಳ್ಳುತ್ತೇನೆ. ಐ ವಿಲ್ ಟೇಕ್ 2. ಐ ವಿಲ್ ಟೇಕ್ 2. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನನಗೆ 5 ಬೇಕು. ಐ ನೀಡ್ 5. ಐ ನೀಡ್ 5. ಚೀಲದಲ್ಲಿ ಹಾಕಿ. ಪುಟ್ ಇಟ್ ಇನ್ ದ ಬ್ಯಾಗ್. ಪುಟ್ ಇಟ್ ಇನ್ ದ ಬ್ಯಾಗ್. ಬಿಲ್ ಕೊಡಿ. ಗಿವ್ ಮಿ ದ ಬಿಲ್. ಗಿವ್ ಮಿ ದ ಬಿಲ್. ನಾನು ಕಾರ್ಡಿನಿಂದ ಪಾವತಿ ಮಾಡುತ್ತೇನೆ. ಐ ವಿಲ್ ಪೇ ಬೈ ಕಾರ್ಡ್. ಐ ವಿಲ್ ಪೇ ಬೈ ಕಾರ್ಡ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ನಗದು ಕೊಡುತ್ತೇನೆ. ಐ ವಿಲ್ ಪೇ ಕ್ಯಾಶ್. ಐ ವಿಲ್ ಪೇ ಕ್ಯಾಶ್. ಚಿಲ್ಲರೆ ಇದೆಯಾ. ಡು ಯು ಹ್ಯಾವ್ ಚೇಂಜ್. ಡು ಯು ಹ್ಯಾವ್ ಚೇಂಜ್. ಇದು ಕೊನೆಯ ಬೆಲೆಯ. ಈಸ್ ದಿಸ್ ದ ಫೈನಲ್ ಪ್ರೈಸ್. ಈಸ್ ದಿಸ್ ದ ಫೈನಲ್ ಪ್ರೈಸ್. ಇದು ಸ್ವಲ್ಪ ದುಬಾರಿಯಾಗಿದೆ. ಇಟ್ ಈಸ್ ಅ ಬಿಟರ್ ಕಾಸ್ಟ್ಲಿ. ಇಟ್ ಈಸ್ ಅ ಬಿಟ್ ಕಾಸ್ಟ್ಲಿ. ಇಟ್ ಈಸ್ ಅ ಬಿಟ್ ಕಾಸ್ಟ್ಲಿ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಇದಕ್ಕೆ ಆಫರ್ ಇದೆಯಾ. ಈಸ್ ದೇರ್ ಎನಿ ಆಫರ್ ಆನ್ ದಿಸ್. ಈಸ್ ದೇರ್ ಎನಿ ಆಫರ್ ಆನ್ ದಿಸ್. ನನಗೆ ಉತ್ತಮದನ್ನು ಕೊಡಿ. ಗಿವ್ ಮಿ ದ ಬೆಸ್ಟ್ ಒನ್. ಗಿವ್ ಮಿ ದ ಬೆಸ್ಟ್ ಒನ್. ಇದನ್ನು ಪ್ಯಾಕ್ ಮಾಡಿ. ಇದನ್ನು ಪ್ಯಾಕ್ ಮಾಡಿ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಪ್ಯಾಕ್ ದಿಸ್. ಪ್ಯಾಕ್ ದಿಸ್. ಇದನ್ನು ಬದಲಾಯಿಸ್ಬೋದಾ. ಕ್ಯಾನ್ ಐ ಎಕ್ಸ್ಚೇಂಜ್ ದಿಸ್. ಕ್ಯಾನ್ ಐ ಎಕ್ಸ್ಚೇಂಜ್ ದಿಸ್. ಇದು ತುಂಬ ಹಳೇದಾಗಿದೆ. ದಿಸ್ ಈಸ್ ವೆರಿ ಓಲ್ಡ್.
ದಿಸ್ ಈಸ್ ವೆರಿ ಓಲ್ಡ್. ಇದು ಯಾವ ದೇಶದ್ದು? ವಿಚ್ ಕಂಟ್ರಿ ಈಸ್ ದಿಸ್ ಫ್ರಾಮ್? ವಿಚ್ ಕಂಟ್ರಿ ಈಸ್ ದಿಸ್ ಫ್ರಾಮ್? ಇದು ಯಾವ ಬ್ರ್ಯಾಂಡ್? ವಿಚ್ ಬ್ರ್ಯಾಂಡ್ ಈಸ್ ದಿಸ್? ವಿಚ್ ಬ್ರ್ಯಾಂಡ್ ಈಸ್ ದಿಸ್? ಇದಕ್ಕೆ ಗ್ಯಾರಂಟಿ ಇದೆಯಾ? ಈಸ್ ದೇರ್ ಅ ಗ್ಯಾರಂಟಿ ಫಾರ್ ದಿಸ್? ಈಸ್ ದೇರ್ ಅ ಗ್ಯಾರಂಟಿ ಫಾರ್ ದಿಸ್? ನೆಕ್ಸ್ಟ್ ಸೆಂಟೆನ್ಸ್, ಇದು ಯಾವಾಗ ಬಂದದ್ದು? ವೆನ್ ಡಿಡ್ ದಿಸ್ ಅರೈವ್? ವೆನ್ ಡಿಡ್ ದಿಸ್ ಅರೈವ್? ನನಗೆ ಕಡಿಮೆ ಬೆಲೆಯದು ಬೇಕು. ಐ ವಾಂಟ್ ಅ ಚೀಪರ್ ಒನ್. ಐ ವಾಂಟ್ ಅ ಚೀಪರ್ ಒನ್. ಇದು ಸಾಕು. ದಿಸ್ ಈಸ್ ಇನಫ್. ದಿಸ್ ಈಸ್ ಇನಫ್. ಇನ್ನೇನಾದರೂ ಬೇಕಾ? ಇನ್ನೇನಾದರೂ ಬೇಕಾ ನಿಮಗೆ ಅಂತ ಕೇಳ್ತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಡೂ ಯು ನೀಡ್ ಎನಿಥಿಂಗ್ ಎಲ್ಸ್? ಡೂ ಯು ನೀಡ್ ಎನಿಥಿಂಗ್ ಎಲ್ಸ್? ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಬನ್ನಿ. ಕಮ್ ಅಗೇನ್. ಕಮ್ ಅಗೇನ್. ಸ್ವಾಗತ. ವೆಲ್ಕಮ್. ನಾನು ನಂತರ ಬರುತ್ತೇನೆ. ಐ ವಿಲ್ ಕಮ್ ಲೇಟರ್. ಐ ವಿಲ್ ಕಮ್ ಲೇಟರ್. ನೆಕ್ಸ್ಟ್ ಸೆಂಟೆನ್ಸ್, ಇದನ್ನು ಕಾಯ್ದಿರಿಸಿ. ಕೀಪ್ ದಿಸ್ ಅಸೈಡ್ ಫಾರ್ ಮೀ. ಕೀಪ್ ದಿಸ್ ಅಸೈಡ್ ಫಾರ್ ಮೀ. ಇದು ಸ್ಟಾಕ್ನಲ್ಲಿದೆಯಾ? ಇಸ್ ದಿಸ್ ಇನ್ ಸ್ಟಾಕ್? ಇಸ್ ದಿಸ್ ಇನ್ ಸ್ಟಾಕ್? ಇದು ಬೇಗ ಕೊಡಿ. ಗಿವ್ ಇಟ್ ಕ್ವಿಕ್ಲಿ. ಗಿವ್ ಇಟ್ ಕ್ವಿಕ್ಲಿ. ಇದು ನನಗೆ ಇಷ್ಟವಾಯಿತಾ? ಐ ಲೈಕ್ ದಿಸ್. ಐ ಲೈಕ್ ದಿಸ್. ಹೇ ಗೈಸ್, ನಿಮಗೆ ಕಂಪ್ಲೀಟ್ಲಿ ಇಂಗ್ಲೀಷನ್ನು ಮಾತನಾಡಬೇಕು ಅಂದ್ಕೊಂಡಿದ್ರೆ, ನೀವು ಕನ್ನಡ ಮುಖಾಂತರ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಬೇಕು ಅಂದ್ಕೊಂಡಿದ್ರೆ, ನಾವು ನಿಮಗೋಸ್ಕರ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ತೆಗೆದುಕೊಂಡು ಬಂದಿದ್ದೇವೆ. ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ SMS ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ. ಥ್ಯಾಂಕ್ ಯು.